मान्यवर, अभी एक फैशन हो गया है, आम्बेडकर 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 आम्बेडकर। इतना नाम अगर भगवान का लेते तो 7 जन्मों तक स्वर्ग मिल जाता। अच्छी बात है ना? सुनिए तो। ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ, ನಾನು ಶಶಿರೇಖಾ. ಆಪರೇಷನ್ ಸಿಂಧೂರದ ವಿಚಾರವನ್ನ ವಿಶ್ವ ಸಮುದಾಯಗಳಿಗೆ ಮನವರಿಕೆ ಮಾಡಿಕೊಡೋಕೆ ಭಾರತದಿಂದ ವಿವಿಧ ದೇಶಗಳಿಗೆ ತೆರಳಿದ್ದ ಭಾರತದ ಸರ್ವ ಪಕ್ಷದ ನಿಯೋಗವೊಂದರ ನೇತೃತ್ವ ವಹಿಸಿಕೊಂಡಿರುವ ಡಿಎಂಕೆ ಸಂಸದೆ ಕನ್ನಿಮೋಳಿ ಭಾರತದ ರಾಷ್ಟ್ರ ಭಾಷೆ ಯಾವುದು ಅನ್ನೋ ಪ್ರಶ್ನೆಗೆ ವಿವಿಧತೆಯಲ್ಲಿ ಏಕತೆ ಅನ್ನುವ ತೀಕ್ಷ್ಣ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಭಾರತದ ರಾಷ್ಟ್ರೀಯ ಭಾಷೆ ವಿವಿಧತೆಯಲ್ಲಿ ಏಕತೆ, ಈ ನಿಯೋಗವು ಜಗತ್ತಿಗೆ ನೀಡಿದ ಸಂದೇಶ ಇದಾಗಿದೆ. ಅದು ಇಂದಿನ ಅತ್ಯಂತ ಮುಖ್ಯವಾದ ವಿಚಾರ ಅಂತ ಹೇಳಿ ಅವರು ಮ್ಯಾಡ್ರಿಡ್ ನಲ್ಲಿರುವ ಭಾರತೀಯ ವಲಸಿಗರ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಭಯೋತ್ಪಾದನೆಯ ಕುರಿತು ಪ್ರಶ್ನೆಗೆ ಉತ್ತರಿಸಿದ ಅವರು, ನಮ್ಮ ದೇಶದಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕಾಗಿದೆ. ದುರದೃಷ್ಟವಶಾತ್ ಭಯೋತ್ಪಾದನೆಯಿಂದ ಗಮನ ಬೇರೆ ಕಡೆ ಹೋಗ್ತಿದೆ. ನಾವು ಭಯೋತ್ಪಾದನೆಯನ್ನ ಎದುರಿಸಬೇಕಾಗಿದೆ. ಯುದ್ಧ ಸಂಪೂರ್ಣವಾಗಿ ಅನಗತ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಸರ್ವ ಪಕ್ಷಗಳ ನಿಯೋಗದ ಮಾತನ್ನ ಹೇಳಿದ್ದಾರೆ. ಭಾರತ ಸುರಕ್ಷಿತ ಸ್ಥಳವಾಗಿದೆ ಮತ್ತು ಕಾಶ್ಮೀರ ಸಹ ಸುರಕ್ಷಿತವಾಗಿದೆ ಅನ್ನೋದನ್ನ ಸರ್ಕಾರ ಖಚಿತಪಡಿಸುತ್ತೆ ಅಂತ ಹೇಳಿ ಸಂಸದೆ ಇದೇ ವೇಳೆ ಹೇಳಿದ್ದಾರೆ. ಭಾರತೀಯರಾದ ನಾವು ಭಾರತ ಸುರಕ್ಷಿತವಾಗಿದೆ ಎಂಬ ಸಂದೇಶವನ್ನ ಹೇಳಬೇಕಾಗಿದೆ. ಪಾಕಿಸ್ತಾನ ಯಾವುದೇ ಪ್ರಯತ್ನ ಮಾಡಬಹುದು, ಆದ್ರೆ ಅವರು ನಮ್ಮನ್ನು ಹಳಿ ತಪ್ಪಿಸೋಕೆ ಸಾಧ್ಯನೇ ಇಲ್ಲ. ಕಾಶ್ಮೀರ ಸುರಕ್ಷಿತ ಸ್ಥಳವಾಗಿ ಉಳಿಯೋದನ್ನ ನಾವು ಯಾವಾಗ್ಲೂ ಹೇಳ್ತಾನೆ ಬಂದಿದ್ದೀವಿ ಅಂತ ಹೇಳ್ತಾರೆ ಕನ್ನಿಮೋಳಿ. ಈ 5 ರಾಷ್ಟ್ರಗಳ ಭೇಟಿಯ ಕೊನೆಯ ಹಂತ ಸ್ಪೇನ್ ಆಗಿದ್ದು, ನಂತರ ಅವರು ಭಾರತಕ್ಕೆ ಈ ನಿಯೋಗ ಬರುತ್ತೆ. ಈ ನಿಯೋಗದಲ್ಲಿ ಯಾರಿದ್ರು ಅಂದ್ರೆ ಸಮಾಜವಾದಿ ಪಕ್ಷದ ಸಂಸದ ರಾಜೀವ್ ಕುಮಾರ್ ರೈ, ಬಿಜೆಪಿಯ ಬ್ರಿಜೇಶ್ ಚೌಟಾ, ಎಎಪಿಯ ಅಶೋಕ್ ಮಿತ್ತಲ್, ಆರ್ಜೆಡಿಯ ಪ್ರೇಮ್ ಚಂದ್ ಗುಪ್ತಾ ಮತ್ತು ಮಾಜಿ ರಾಜತಾಂತ್ರಿಕ ಮನ್ಜೀವ್ ಸಿಂಗ್ ಪುರಿ ಇದ್ರು. ಇನ್ನು ಇಷ್ಟು ಈಗ ಇದನ್ನ ಹೇಳಿದ್ದು ಒಂದು ಸುದ್ದಿ ಆಚೆಗಿನ ಸುದ್ದಿ ಅಂತ ನೋಡೋದಾದ್ರೆ, ವಿದೇಶದಲ್ಲಿ ಸರ್ವ ಪಕ್ಷಗಳ ನಿಯೋಗ ಮತ್ತು ಆಪರೇಷನ್ ಸಿಂಧೂರ ಈ ವಿಚಾರಗಳನ್ನ ಈ ನಿಯೋಗ ಹೇಳಕ್ ಹೋಗಿತ್ತು. ಅಲ್ಲಿನ ಸರ್ಕಾರದವರು ಆದ್ರೆ ಇವ್ರಿಗೆ ಯಾವುದೇ ರಾಜತಾಂತ್ರಿಕ ನಿಯೋಗವನ್ನ ಯಾರೇ ರಾಜತಾಂತ್ರಿಕರು ಭೇಟಿ ಆಗ್ಲಿಲ್ಲ ಅನ್ನೋದು ವಿಷಾದದ ವಿಚಾರ. ಯಾಕಂದ್ರೆ ಭಾರತದ ಘನತೆ ಅಷ್ಟೊಂದು ಕುಸಿದು ಹೋಗಿದ್ಯಾ ಅಂತ ಪ್ರಶ್ನೆ ಆಗ್ತದೆ. ಮೋದಿ ಈ ವಿದೇಶ ಪ್ರವಾಸ ಮಾಡಿ ದೇಶದ ಘನತೆಯನ್ನ ಹೆಚ್ಚಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತು ಘನತೆ ಅಷ್ಟೊಂದು ಕುಸಿದಿದ್ದು ಕಾರಣ ಏನು ಅಂತ ಹೇಳಿದ್ರೆ, ಗೋಧಿ ಮೀಡಿಯಾ ಆಗ್ಲಿ ಮೋದಿಯ ಅಂಧ ಭಕ್ತರಾಗ್ಲಿ ಉತ್ತರ ಕೊಡ್ತಾ ಇಲ್ಲ. ಅಲ್ಲಿ ಸರ್ಕಾರದವರು ಇವ್ರಿಗೆ ಭೇಟಿ ಆಗ್ತಿಲ್ಲ. ಆದ್ರೆ ಅಲ್ಲಿ ನೆಲೆಸಿರುವಂತಹ ಭಾರತೀಯ ವಲಸಿಗರನ್ನ ಭೇಟಿ ಆಗಿ ಅವರು ಮಾತನಾಡ್ತಾ ಇದ್ದಾರೆ ಎಲ್ಲಾ ದೇಶಗಳಲ್ಲೂ. ಯಾಕಂದ್ರೆ ಪಾಕಿಸ್ತಾನದ ಪರ ನಿಂತಿದ್ದಾರೆ ಈಗ ವಿಶ್ವದಲ್ಲಿ ಎಲ್ಲರೂ. ಪಾಕಿಸ್ತಾನ ಅಂದ್ರೆ ಇವಾಗ ಅವ್ರಿಗೊಂದು ಅವಕಾಶಗಳ ಸುರಿಮಳೆ ಇದೆ. ಭಾರತ 7 ಟ್ರಿಲಿಯನ್ ಅಂದ್ರು, ಯಾವ ಟ್ರಿಲಿಯನ್ ಇಲ್ಲ ಏನು ಇಲ್ಲ. ಆದ್ರೆ ಅಂಧ ಭಕ್ತರು ಈ ನಿಜ ಹೇಳೋರ್ನ ನಮ್ಮಂತವ್ರನ್ನೇ ಈಗ ದೇಶದ್ರೋಹಿ ಅಂತ ಹೇಳಕ್ ಹೋಗ್ತಾರೆ. ಆದ್ರಿಂದ ಇಲ್ಲಿ ನೆಲೆಸಿರೋ ಭಾರತೀಯರು ಕೇಳ್ತಾರೆ ರಾಷ್ಟ್ರ ಭಾಷೆ ಅಂತ ಯಾವುದು ಅಂತ ಕೇಳ್ತಾರೆ. ಆಗ ತಕ್ಷಣ ವೈವಿಧ್ಯತೆಯಲ್ಲಿ ಏಕತೆ ಅಂತ ಅವರಿಗೆ ಕನ್ನಿಮೋಳಿ ಹೇಳಿದಾಗ ಸ್ಪೇನ್ ಭಾರತೀಯರು ಚಪ್ಪಾಳೆ ಕಟ್ಟಿ ಖುಷಿ ಪಡ್ತಾರೆ. ಅಂದ್ರೆ ಅವರಿಗೂ ಸಹ ಅದೇ ಬೇಕಾಗಿತ್ತು. ಒಂದು ಭಾಷೆಯನ್ನ, ಹಿಂದಿಯನ್ನ ಎಲ್ಲೂ ಭಾರತ ಸಂವಿಧಾನ ರಾಷ್ಟ್ರೀಯ ಭಾಷೆ ಅಂತ ಹೇಳಿಲ್ಲ, ಅದೊಂದು ಸಂಪರ್ಕ ಭಾಷೆ. ಬೇರೆ ಬೇರೆ ರಾಜ್ಯದವರು ಬೇರೆ ದೆಹಲಿಯಲ್ಲಿ ಸಂಪರ್ಕ ಭಾಷೆ ಇತರ ರಾಜ್ಯಗಳಿಂದ ಸಂವಹನ ಮಾಡಕ್ಕೆ ಇಂಗ್ಲಿಷ್ ತರ ಅದು ಒಂದು ಸಂವಹನ ಭಾಷೆ ಅಂತ ಹೇಳ್ಬೋದು. ಅದಂತೂ ದಕ್ಷಿಣ ಭಾರತಕ್ಕೆ ಯಾವ ರೀತಿಯಲ್ಲೂ ಕನೆಕ್ಟ್ ಆಗದೆ ಇರುವಂತಹ ಭಾಷೆ. ಉತ್ತರದ ಭಾಷೆಗಳಿಗೆ ಹಿಂದಿ ಕನೆಕ್ಟ್ ಆದ್ರೂ ದಕ್ಷಿಣದ ಭಾಷೆಗಳಿಗೆ ಅದು ಕನೆಕ್ಟ್ ಆಗಲ್ಲ. ಇಲ್ಲಿ ಪ್ರಶ್ನೆ ಇರೋದು, ಇದನ್ನ ಹೇಳ್ತಿರೋದು ಯಾರಪ್ಪ ಅಂದ್ರೆ ಡಿಎಂಕೆ, ತಮಿಳುನಾಡಿನ ಡಿಎಂಕೆ ಸಂಸದೆ ಕನ್ನಿಮೋಳಿ ಈ ಮಾತನ್ನ ಹೇಳ್ತಿದ್ದಾರೆ. ಅತಿ ಹೆಚ್ಚು ಈ ಅನ್ಯಾಯ ಮಾಡಿದ್ದು ಮೋದಿ ಸರ್ಕಾರ ಈ ತಮಿಳುನಾಡಿಗೆ,
ಕೇಂದ್ರ ಸರ್ಕಾರ ತಮಿಳುನಾಡಿಗೆ ಯಾವಾಗ್ಲೂ ಗೋಳಿಕೊಂಡ್ಬಿಟ್ಟಿದೆ, ಅಯ್ಯೋ ಅನ್ಸ್ಬಿಟ್ಟಿದ್ದಾರೆ. ಯಾಕಂದ್ರೆ ಅಲ್ಲಿ ಏನು ರಾಜ್ಯಪಾಲ ಇರ್ತಾರಲ್ಲ, ಯಾವುದೇ ಬಿಲ್ ಅನ್ನ ಪಾಸ್ ಮಾಡದೆ ತಡೆ ಹಿಡಿತಾ ಇದ್ರು. ಕೊನೆಗೆ ಸುಪ್ರೀಂ ಕೋರ್ಟ್ ಮಧ್ಯ ಬಂದು ನೀವು 1 ತಿಂಗಳಲ್ಲಿ ಬಿಲ್ ಪಾಸ್ ಮಾಡ್ಬೇಕು, ಇದು ಪ್ರಜಾಪ್ರಭುತ್ವದ ನಡೆಯಲ್ಲ ಅಂತ ಹೇಳಿ ತಪ್ರಾಕಿ ಹಾಕ್ಬೇಕಾಯ್ತು. ತಮಿಳ್ ಭಾಷೆಗೆ ಕೇಂದ್ರ ಸರ್ಕಾರ ಕೊಟ್ಟಷ್ಟು ಕಿರುಕುಳ ಬೇರೆ ಯಾರು ಕೊಟ್ಟಿಲ್ಲ. ತ್ರಿಭಾಷಾ ನೀತಿ ಜಾರಿ ಮಾಡಿ ಅಂತ ತಮಿಳನ್ನ ಒಂದ್ ಕಡೆ ಮೋದಿ ಹೇಳ್ತಿರ್ತಾರೆ, ನಾನು ತಮಿಳನ್ನ ಅತಿ ಪ್ರಾಚೀನ ಭಾಷೆ ಅಂತ ಹೇಳ್ತಾರೆ. ಅತಿ ಪ್ರಾಚೀನ ಭಾಷೆ, ಅದನ್ನ ನಾನು ಕಲಿಯಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇನ್ನೊಂದ್ ಕಡೆಯಿಂದ ತಮಿಳನ್ನ ಮೂಲೆಗೆ ಸರಿಸುವ ನಿಟ್ಟಿನಲ್ಲಿ ತ್ರಿಭಾಷಾ ಸೂತ್ರವನ್ನ ತಮಿಳ್ನಾಡು ಇದುವರೆಗೂ ತ್ರಿಭಾಷಾ ಸೂತ್ರವನ್ನ ಒಪ್ಕೊಂಡಿಲ್ಲ. ಕರ್ನಾಟಕ ಮಾತ್ರ ಒಪ್ಕೊಂಡಿದೆ. ಈಗ್ಲೂ ನಮಗೂ ಅಷ್ಟೇ ದ್ವಿಭಾಷಾ ಸೂತ್ರನೇ, ನಾವು ಪ್ರಾದೇಶಿಕತೆಯನ್ನು ಕಳ್ಕೋಬಾರ್ದು ಅಂದ್ರೆ ಇರುವ ದಾರಿ. ಈ ನಿಟ್ಟಿನಲ್ಲಿ ನಮ್ಮ ರಾಜಕೀಯ ಧುರೀಣರು ಯೋಚನೆ ಮಾಡ್ಬೇಕು. ಯಾಕಂದ್ರೆ ಅವರು ತಮಿಳರ ತರ ಒಂದು ಪರ್ಟಿಕ್ಯುಲರ್ ಯೋಚನೆ ಮಾಡಲ್ಲ. ಯಾಕಂದ್ರೆ ಇಲ್ಲಿನ ಇವರು ನಾಡು ನುಡಿ ಜಲಕ್ಕಿಂತ ಇವ್ರಿಗೆ ಹಣ ಮಾಡೋದು ಮುಖ್ಯ ಆಗಿದೆ. ಮತ್ತೆ ವಿಷಯಕ್ಕೆ ಬರ್ತೀನಿ. ತಮಿಳು ಭಾಷೆಗೆ ಈಗ ಅವ್ರು ಕೊಟ್ಟಿರೋ ಕಿರುಕುಳ ಆಯ್ತು. ರೂಪಾಯಿಯನ್ನ ಅದಕ್ಕೆ ಅವರು ರೂಪಾಯಿಗೆ ಒಂದು ಲಾಂಛನವನ್ನ ತಮಿಳ್ನಲ್ಲಿ ಅವರು ಕ್ರಿಯೇಟ್ ಮಾಡಿದ್ರು. ಆಗ ಇದೇ ಮೋದಿ, ನಿರ್ಮಲಾ ಸೀತಾರಾಮನ್ ಮತ್ತು ಧನ್ಕರ್, ಉಪರಾಷ್ಟ್ರಪತಿ ಧನ್ಕರ್, ಇವರಂತೂ ಹಿಗ್ಗಾಮುಗ್ಗಾ ಬೈದ್ರು, ಈ ರೀತಿ ಮಾಡಬಾರ್ದು, ಸಂವಿಧಾನದ ವಿರೋಧಿ ನಡೆ. ಇವ್ರು ಏನೇ ಮಾಡಿದ್ರು ಪ್ರಾದೇಶಿಕತೆಗೆ ಅವ್ರ ರಾಜ್ಯದಲ್ಲಿ ಮಾಡ್ಕೊಂಡಿದ್ದಾರೆ. ಅವರ ರಾಜ್ಯದ ಸಾರ್ವಭೌಮತ್ವವನ್ನ ಕಾಪಾಡ್ಕೊಳ್ಳೋ ಎಲ್ಲ ಅಧಿಕಾರ ಅವ್ರಿಗೆ ಸಂವಿಧಾನ ಕೊಟ್ಟಿದೆ. ಆದ್ರೆ ಧನ್ಕರ್ ಯಾವತ್ತೂ ಸಂವಿಧಾನವನ್ನ ಗೌರವಿಸಿದ ಧನ್ಕರ್ ಇದು ಸಂವಿಧಾನದ ವಿರೋಧಿ ನಡೆ ಅಂತ ಹೇಳಿ ಒಂದಷ್ಟು ಅಬ್ಬರ ಮಾಡಿದ್ರು. ಆಗ ಕೇಂದ್ರ ಸರ್ಕಾರದ ಮೇಲೆ DMK, ಕನ್ನಿಮೋಳಿ ಸೇರಿದಂತೆ ಎಲ್ಲ ಸಂಸದರು ಮುಗಿ ಬಿದ್ದಿದ್ರು. ಅದನ್ನ ಇಡೀ ದೇಶ ನೋಡಿದೆ. ಅವ್ರಿಗೂ ಇವ್ರಿಗೂ ತಪರಾಕಿ ಒಂದು ಮಾತಿನ ಸಮರ ನಡೆದಿದ್ದನ್ನ ಎಲ್ಲ ದೇಶದ ಜನ ನೋಡಿದ್ದಾರೆ. ಉನ್ನತ ಶಿಕ್ಷಣ ಸಚಿವ ಈ ಧರ್ಮೇಂದ್ರ ಪ್ರಧಾನ್ ಹಿಂದಿ ಹೇರಿಕೆಯನ್ನ ಪ್ರಯತ್ನ ನಿರಂತರ ಮಾಡ್ತಾ ಇರ್ತಾರೆ ಎಲ್ಲ ರಾಜ್ಯಗಳ ಮೇಲೆ, ಅದ್ರಲ್ಲಿ ತಮಿಳ್ ಮೇಲೂ ಮಾಡಿದ್ದಾರೆ. ಮಾತೃಭಾಷಾ ವಿರೋಧಿ ಧೋರಣೆಗೆ ಇಡೀ ತಮಿಳ್ನಾಡೆ ತೊಡೆ ತಟ್ಟಿ ನಿಂತಿದ್ದಾರೆ ಅವ್ರ ವಿರುದ್ಧ, ಧರ್ಮೇಂದ್ರ ಪ್ರಧಾನ್ ವಿರುದ್ಧ. ಹಿಂದಿ ಅನುಷ್ಠಾನ ಮಾಡ್ತಿಲ್ಲ ಈಗ ತಮಿಳ್ನಾಡು ಅಂತ ಹೇಳಿ ಸಾರ್ವಜನಿಕ ಶಿಕ್ಷಣಕ್ಕೆ 1,000 ಕೋಟಿ ಅನುದಾನವನ್ನ ಮೀಸಲಿರಿಸಿದ್ರು. ಕೇಂದ್ರ ಸರ್ಕಾರದಿಂದ ಬರ್ಬೇಕಾಗಿತ್ತು, ಆ ಅನುದಾನವನ್ನೇ ಕೊಡ್ಲಿಲ್ಲ. ಕೊನೆಗೆ ತಮಿಳ್ನಾಡು ಸರ್ಕಾರ ತನ್ನ ಬಜೆಟ್ ನಿಂದಾನೇ ಅನುದಾನ ಕೊಟ್ಟು ಆ ಕೊರತೆಯನ್ನ ನೀಗಿಸ್ಕೊಳ್ಬೇಕಾದಂತ ಸಂದರ್ಭ ಬಂದು ಅದಿತ್ತು. ಅದನ್ನ ನೀಗಿಸ್ಕೊಂಡ್ರು ಸಹ. ಆದ್ರೆ ಅವ್ರು ಎಲ್ಲೂ ಸಹ ಭಾಷೆಯ ವಿಚಾರದಲ್ಲಿ ಅವರು ಕಾಂಪ್ರಮೈಸ್ ಮಾಡ್ಕೊಳ್ಳೇ ಇಲ್ಲ. ಇದನ್ನ ಎಲ್ಲ ಇದನ್ನೇ ಗಾಂಧೀಜಿ ಹೇಳೋದು, ಮಾತೃಭಾಷೆ ಅನ್ನೋದು ಬಹಳ ಮುಖ್ಯ, ಆ ನಂತರ ಸಂಪರ್ಕ ಭಾಷೆ ಬರ್ಲಿ, ಮೊದಲು ಮಾತೃಭಾಷೆ ಇರ್ಲಿ ಅಂತ ಗಾಂಧೀಜಿ ಅವತ್ತಿನ ಕಾಲಕ್ಕೆ ಒಂದು ದೊಡ್ಡ ಭಾಷಾ ತಜ್ಞರಾಗಿ ನಮಗೆ ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ. ತಮಿಳು ಭಾಷೆ ಒಂದೇ ಬಿಜೆಪಿ ತಮಿಳು ಭಾಷೆ ಒಂದೇ ತಮಿಳು ಭಾಷೆಯನ್ನ ಬಿಜೆಪಿಯ RSS ಧರ್ಮೇಂದ್ರ ಪ್ರಧಾನ್ ಇವರೆಲ್ಲ ಒಂದೇ ಒನ್ ನೇಷನ್ ಒನ್ ಎಜುಕೇಶನ್, ಒನ್ ನೇಷನ್ ಎಜುಕೇಶನ್ ಪಾಲಿಸಿ, ಈ ರೀತಿ ಯಾವಾಗ್ಲೂ ಆ ಭಾಷೆ ಮೇಲೆ, ತಮಿಳ್ನಾಡ್ ಮೇಲೆ ಹೇರಕ್ಕೆ ಹೊರಟಿದ್ದಾರೆ. ಈಗ ನಮ್ಮ ಮೇಲೆ ತ್ರಿಭಾಷಾ ಸೂತ್ರ ಇದೆ. ಅದಕ್ಕೆ ಈ ಉತ್ತರದಿಂದ ಬಂದವರು ಆಗಾಗ ಒಂದು ಹೆಂಡ ಕುಡ್ದವ್ರ ತರ ಆಡ್ತಾ ಇರ್ತಾರೆ. ಅವ್ರನ್ನ ಈಗ ಉತ್ತರ ಭಾರತದಿಂದ ಬಂದ ಒಂದು ಮಹಿಳೆ ಆಟೋ ಚಾಲಕರಿಗೆ ಚಪ್ಪಲಿ ತಗೊಂಡ್ ನೋಡಿದ್ರು ನಮ್ಮ ರಾಜಕಾರಣಿಗಳು ನಿದ್ರೆ ಮಾಡ್ತಾ ಇದ್ದಾರೆ, ಗೊರಕೆ ಹೊಡಿತಾ ಇದ್ದಾರೆ. ಅವ್ರಿಗೆ ಜನಕ್ ಹೊಡೆದ್ರೇನು, ನನಗಿನ್ನೂ ಹೊಡೆದಿಲ್ಲ ಅನ್ನೋ ಜನತಾ ಜನಾರ್ದನ ಅಂತ ಸೇವೆಗೆ ಬಂದಿರ್ತಾರೆ. ಅಂದ್ರೆ ಎಲ್ಲಾ ರಾಜಕಾರಣಿಗಳು ಅಂತ ಹೇಳಲ್ಲ, ಕೆಲವರು ಮಾತ್ರ ಹೇಳ್ತಿದ್ದೀನಿ ಅದನ್ನ. ಯಾರು ಮತ್ತೆ ಅಧಿಕಾರಿಗಳು ಸಹ ಕೆಲಸ ಮಾಡ್ತಿಲ್ಲ. ಅವ್ರಿಗೆ ಚುರುಕಿನ ಕೆಲಸ ಮಾಡ್ಬೇಕಾಗಿದೆ. ಮತ್ತೆ ಈ ತ್ರಿಭಾಷಾ ಸೂತ್ರವನ್ನ ಹೇರೋಕೆ ಇವರು ಯಾವಾಗ್ಲೂ ಧರ್ಮೇಂದ್ರ ಪ್ರಧಾನ್ ಹೊರಟಿರ್ತಾರೆ. ಅದನ್ನ ನಿರಂತರವಾಗಿ ತಮಿಳ್ನಾಡು ಹೊಡೆದಾಕ್ತಾನೆ ಬಂದಿದೆ ಇದುವರೆಗೂ. ಮಾತೃಭಾಷೆ, ಸಂಪರ್ಕ ಭಾಷೆ, ರಾಷ್ಟ್ರ ಭಾಷೆ ಅಂತ ಸಾವಿರಾರು ಬಿಜೆಪಿಗರು ಸಂಸತ್ನಲ್ಲಿ ಇದನ್ನ ವಿರೋಧಿಸಿದ್ದಾರೆ. ಮಾತೃಭಾಷೆ ಒಂದು, ಸಂಪರ್ಕ ಭಾಷೆ ಒಂದು ಸಂಪರ್ಕ ಭಾಷೆಯಾಗಿ ನಾವು ಬ್ರಿಟಿಷ್ ಕಾಲದಿಂದ ಇಂಗ್ಲಿಷ್ ಅನ್ನ ಒಪ್ಕೊಂಡ್ಬಿಟ್ಟಿದೀವಿ. ಈಗ ಅಂತಾರಾಷ್ಟ್ರೀಯ ಭಾಷೆ ಆಗೋಗಿದೆ. ಈಗ ಹಿಂದಿ ರಾಷ್ಟ್ರ ಭಾಷೆ ಅಂತ ಹಿಂದಿನ ಹೇರಕ್ ಹೊರಟಿದ್ದಾರೆ. ಇದು ಬಿಜೆಪಿಗರು ಸಂಸತ್ನಲ್ಲಿ ಹೇರಿಕೆ ಮಾಡೋಕೆ ಬಹಳ ಪ್ರಯತ್ನ ಮಾಡಿದ್ರು. ಆದ್ರೆ ಒಪ್ಪಿಲ್ಲ ರಾಜ್ಯಗಳ ಒಕ್ಕೂಟ. ದ್ವಿಭಾಷಾ ಸೂತ್ರವನ್ನ ಭಾರತದಲ್ಲಿ ಎಲ್ಲ ಸೂತ್ರಗಳನ್ನ ಭಾರತದಲ್ಲಿನ ಎಲ್ಲ ರಾಜ್ಯಗಳು
ಮುಖ್ಯವಾಗಿ ಎಲ್ಲ ರಾಜ್ಯಗಳಿಗಿಂತ ದ್ವಿಭಾಷಾ ಸೂತ್ರನೇ ನಾನು ಅನುಸರಿಸೋದು ಅಂತ ಕೂಗಿ ಹೇಳಿದ್ದು ಅಂದ್ರೆ ತಮಿಳ್ನಾಡು ಇವತ್ತಿಂದ ಅಲ್ಲ, ಸ್ವತಂತ್ರ ಬಂದಾಗ್ಲಿಂದನೂ ಸಹ ದ್ವಿಭಾಷಾ ಸೂತ್ರಕ್ಕೆ ಬದ್ಧವಾಗಿದೆ. ಇವತ್ತು ನರೇಂದ್ರ ಮೋದಿ ಇವತ್ತು ಆ ನರೇಂದ್ರ ಮೋದಿ ನರೇಂದ್ರ ಮೋದಿನ ಇವರು ರಾಹುಲ್ ಗಾಂಧಿ ಒಂದು ಮಾತನ್ನ ಹೇಳಿದ್ದಾರೆ. ಅದನ್ನ ಈಗಾಗ್ಲೇ ಇನ್ನೊಂದು ಸ್ಟೋರಿಯಲ್ಲಿ ನೋಡಿದ್ದೀರಾ. ಇನ್ನೊಂದು ನರೇಂದರ್ ಸರೆಂಡರ್ ಆಗುವ ನರೇಂದ್ರ ಮೋದಿ ನಮ್ಮೇಲೆ ಹೇರಕ್ಕೆ ಬರ್ತಾರೆ. ಅಲ್ಲಿ ಟ್ರಂಪ್ ಎದುರಿಗೆ ಸರೆಂಡರ್ ಆಗ್ತಾ ಇರ್ತಾರೆ ಆಗಾಗ ನರೇಂದ್ರ ಮೋದಿ. ಆದ್ರೆ ನಮ್ಮನ್ನ ಸರೆಂಡರ್ ಮಾಡಕ್ ಬರ್ತಾರೆ. ಆದ್ರೆ ದಕ್ಷಿಣ ಭಾರತದಲ್ಲಿ ಎಂತ ರಾಜರು ಆಳಿ ಹೋಗಿದ್ದಾರೆ. ಇವರೆಲ್ಲ ದಕ್ಷಿಣ ಭಾರತದವರು. ಅವರ ಕುಡಿಗಳು ಯಾರು ಈ ನರೇಂದ್ರ ಮೋದಿಗೆ ಸರೆಂಡರ್ ಆಗಲ್ಲ ಅನ್ನೋದನ್ನ ತಮಿಳ್ನಾಡು ಆಗಾಗ ಹೇಳ್ತಾನೆ ಬಂದಿದೆ. ಇನ್ನು ಕನ್ನಿಮೋಳಿ ಪಕ್ಷ ಯಾವಾಗ್ಲೂ ಇದನ್ನ DMK ಪಕ್ಷ ಹೇಳಿದ್ದು. ಇವತ್ತು ಅಲ್ಲಿ ಅದನ್ನು ದಿಟ್ಟತನದಿಂದ ಹೇಳಿದ್ದಾರೆ ವಿದೇಶದಲ್ಲಿ, ಸ್ಪೇನ್ ಅಲ್ಲಿ. ಒನ್ ನೇಷನ್ ಒನ್ ಕಲ್ಚರ್ ಅಂದ್ರೆ ಒನ್ ಕಲ್ಚರ್. ಈಗ ಒನ್ ಕಲ್ಚರ್ ಅಂದ್ರೆ ಈಗ ಎಲ್ಲರೂ ಹಿಂದೂಗಳೇ ಆದ್ರೂ ತಮಿಳ್ ಕಲ್ಚರ್ ಬೇರೆ ಇರುತ್ತೆ, ಕನ್ನಡದವ್ರ ಕಲ್ಚರ್ ಬೇರೆ ಇರುತ್ತೆ, ಮಲಯಾಳದವ್ರ ಕಲ್ಚರ್ ಬೇರೆ ಇರುತ್ತೆ. ಅದು ತಪ್ಪಲ್ಲ, ಯಾಕಂದ್ರೆ ಆಯಾ ಪ್ರದೇಶಕ್ಕೆ, ಆಯಾ ನೆಲಕ್ಕೆ, ಆಯಾ ಗುಣಕ್ಕೆ ಅದು ಬೆಳೆದು ಬಂದಿರ್ತದೆ. ಅದು ತಾನಾಗೆ ಬೆಳೆದು ಬಂದಿರುತ್ತೆ. ಅದಕ್ಕೆ ನಮ್ಮ ಆನ್ಸಿಸ್ಟರ್ಸ್ ಕೊಡುಗೆ ಇರ್ತದೆ. ಇದನ್ನೆಲ್ಲ ಹೊಡೆದಾಕ್ಬಿಟ್ಟು ಮೋದಿ ಏನ್ ಮಾಡ್ಬೇಕಂತಿದ್ದಾರೆ ಈಗ, ಒನ್ ನೇಷನ್ ಒನ್ ಕಲ್ಚರ್ ಒನ್ ಲ್ಯಾಂಗ್ವೇಜ್. ಸಾಧ್ಯನಾ? ಮನುಷ್ಯ ಪ್ರತಿ 100 ಕಿಲೋಮೀಟರ್ ಪ್ರಯಾಣ ಮಾಡಿದ್ರೆ ಒಂದು ಕಲ್ಚರ್ ಚೇಂಜ್ ಆಗ್ತಾ ಇರ್ತದೆ. ಭಾಷೆಯ ಹೇಳೋದು, ಭಾಷೆಯ ವ್ಯಾಖ್ಯಾನ ಚೇಂಜ್ ಆಗ್ತಾ ಇರ್ತದೆ. ಇದು ತುಂಬಾ ಆಲ್ ಪೊಲಿಟಿಕಲ್ ಸೈನ್ಸ್ ಓದಿರುವಂತಹ ಮೋದಿಗೆ ಗೊತ್ತಿಲ್ವಾ ಹಾಗಾದ್ರೆ? ಇನ್ನು ಇದು ಬಿಜೆಪಿಯ ಅಜೆಂಡಾ. ಇದನ್ನ ಹೀಗೆ ಮಾಡ್ಬೇಕು ಅಂದ್ರೆ ಇದು ಹೇರಿಕೆ ಮಾಡೋದು. ನೀವು ಒಂದ್ ಕಲ್ಚರ್ ಪಾಲಿಸ್ಬೇಕು. ಅವ್ರು ಯಾರೋ ಬಂದ್ರಲ್ಲ, ಇನ್ನು ಈಸ್ಟ್ ಇಂಡಿಯಾ ಕಂಪನಿಯಿಂದ ಬರ್ಬೇಕಾದ್ರೆ ಒಂದು ಬೈಬಲ್ ಇಟ್ಕೊಂಡು ಬಂದ್ರು, ನೀವು ಇದನ್ನೆಲ್ಲ ಪಾಲಿಸ್ಬೇಕು ಅಂತ ಹೇಳಿ. ಅದಕ್ಕೆ ನಮ್ಮ ಧರ್ಮ ಹೀಗಾಗಿದೆ ಹಾಗಾಗಿದೆ ಅಂತ ಎಲ್ಲ ಹೇಳಿದ್ರು. ಅದನ್ನ ಕೆಲವ್ರು ಕೇಳಿದ್ರು. ಈಗ ದೇವನೊಬ್ಬ ನಾಮ ಹಲವು ಅಂತ ನಾವು ಒಪ್ಕೊಂಡ್ರು ಸಹ, ಆದ್ರೆ ಅವ್ರು ಹೇಳೋದನ್ನ ಒಪ್ಕೋಬೇಕಾಗಿಲ್ಲ, ನಮ್ಮ ಮನ್ಸಿಗೆ ಬಂದದನ್ನ ಒಪ್ಕೋಬೇಕು. ಮೋದಿ ಹೇಳೋದು ನಮ್ಮ ಮನ್ಸಿಗೆ ಬರ್ತಾ ಇಲ್ಲ. ಇದು ಒನ್ ಕಲ್ಚರ್ ಒನ್ ನೇಷನ್ ದೇಶ ಅಲ್ಲ. ಇದು ಇವತ್ತಿಂದ ಅಲ್ಲ, ಶತಮಾನಗಳಿಂದ ಬಹುತ್ವ ಈ ದೇಶದಲ್ಲಿ ಬೇರೂರಿದೆ. ಒನ್ ಲ್ಯಾಂಗ್ವೇಜ್ ಅನ್ನೋದು ಅಂದ್ರೆ ಅವರು ಹಿಂದಿನ ಒನ್ ಲ್ಯಾಂಗ್ವೇಜ್. ಹಿಂದಿ ಬಹಳ ಇತ್ತೀಚಿನ ಭಾಷೆ. ಅದು ಇತ್ತೀಚಿನ ಭಾಷೆ. ಈಗ ಕನ್ನಡಕ್ಕೆ ಮತ್ತು ತಮಿಳಿಗೆ ಸುಮಾರು 3000 ವರ್ಷಗಳ ಇತಿಹಾಸ ಇದೆ ಅಂತ ತಜ್ಞರು ಹೇಳ್ತಾರೆ. ಮಿನಿಮಮ್ ಅಂದ್ರೆ 5,000 ಹಿಂದಕ್ಕೆ ಹೋಗುತ್ತೆ. ಅದ್ರಲ್ಲಿ ಪ್ರಾಚೀನ ಅಂದ್ರೂ 3,000 ಇತಿಹಾಸ ಇದೆ ಅಂತ ಹೇಳ್ತಾರೆ. ಅಂತಹ ಈ ಭಾಷೆ ಇರುವ ನಾವು, ಶ್ರೀಮಂತಿಕೆ ಇರುವ ನಾವ್ಯಾಕೆ ಹಿಂದಿ ಕಲಿಬೇಕು ಅನ್ನೋ ಪ್ರಶ್ನೆ ದಕ್ಷಿಣ ಭಾರತೀಯರದ್ದು. ಈಗ ಇನ್ನು ಗುಜರಾತ್ ನಲ್ಲಿ ಹಿಂದಿಯನ್ನ ಅವರು ಟಚ್ಚೇ ಮಾಡಕ್ ಹೋಗಲ್ಲ. ಯಾರು ಮೋದಿ ಇರ್ಬೋದು, ಅಮಿತ್ ಶಾ ಇರ್ಬೋದು, ಯಾವುದೇ ಬ್ಯಾನರ್ನ ಅವರು ಗುಜರಾತ್ ಅಲ್ಲಿ ಸಮಾವೇಶಗಳನ್ನ ಮಾಡಿದ್ರೆ ಹಿಂದಿನ ಟಚ್ ಮಾಡಲ್ಲ. ಗುಜರಾತಿ ಭಾಷೆಯಲ್ಲೇ ಎಲ್ಲ ಕಾರ್ಯಕ್ರಮ ಮಾಡ್ತಾರೆ. ಆದ್ರೆ ರಾಷ್ಟ್ರಾದ್ಯಂತ ಮಾತ್ರ ಹಿಂದಿ ಹೇರಕ್ಕೆ ಹೊರಡ್ತಾರೆ. ಇದು RSS ಅವ್ರದ್ದು ಒಂದು ಅಜೆಂಡಾ ಸ್ವಾತಂತ್ರ್ಯ ಬಂದಾಗಿಂದ. ಅಂದ್ರೆ ಇವ್ರಿಗೆ RSS ಅವ್ರಿಗೆ ಆಡಳಿತ ಮಾಡಕ್ಕೆ ಅವರು ಸಾಂಸ್ಕೃತಿಕ ಸಂಸ್ಥೆ ಅಂತ ಗುರುಸ್ಕೊಂಡಿದ್ರು. ಹಿಂದಿನ ಬಾಗಿಲಿಂದ ರಾಜಕೀಯದ ಕಂಟ್ರೋಲ್ ಇಟ್ಕೊಂಡಿರುವ ಅವರಿಗೆ ಹಿಂದಿ ಆಡಳಿತ ಭಾಷೆ ಮಾಡ್ಬೇಕು ಅಂತ ಬಹಳ ಕನ್ಸಿದೆ. ಆ ಕನ್ಸು ಯಾವತ್ತಿಗೂ ನನಸಾಗಲ್ಲ, ಯಾಕಂದ್ರೆ ಈ ದೇಶ ಅಂಥದನ್ನೆಲ್ಲ ಒಪ್ಪಲ್ಲ. ಅದರ ವಿರುದ್ಧ ನಿರಂತರವಾಗಿ ತಡ್ತಾ ಇರೋದು ಇದೇ ತಮಿಳ್ನಾಡು, ದ್ರಾವಿಡ ಸಂಸ್ಕೃತಿ ಮತ್ತು ತಮಿಳು ಭಾಷೆ. ಈ ದ್ರಾವಿಡ ಸಂಸ್ಕೃತಿ ಉನ್ನತ ಸಂಸ್ಕೃತಿ ಅಂತ ಹೇಳಿ ಬೇರೆ ದಕ್ಷಿಣದ ರಾಜ್ಯಗಳು ಹೇಳೋಕ್ಕಿಂತ ಜಾಸ್ತಿ ಹೇಳೋದು ತಮಿಳ್ನಾಡು. ಮತ್ತು ತಮಿಳು ಯಾವುದೇ ಬೇರೆ ಭಾಷೆಗಳನ್ನ ಜಾಸ್ತಿ ಅಳವಡಿಸ್ಕೊಂಡೇ ಇಲ್ಲ. ಜಾಸ್ತಿ ಮೂಲ ತಮಿಳು ದ್ರಾವಿಡ ಭಾಷೆ ಇತ್ತಲ್ಲ, ಅದನ್ನ ತುಂಬಾ ಚೆನ್ನಾಗಿ ಅನುಸರಿಸಿದೆ. ಮತ್ತೆ ತಮಿಳ್ನಾಡಿನಲ್ಲಿ ರಾಜ್ಯಪಾಲರನ್ನ ಕಟ್ಟು ಹಾಕೋಕೆ ಸುಪ್ರೀಂ ಕೋರ್ಟ್ ಕೊನೆಗೆ ಬರ್ಬೇಕಾಯ್ತು. ಈಗಾಗ್ಲೇ ನಾನು ಹೇಳಿದೆ, ಮಸೂದೆನ ಬಿಲ್ಲನ್ನ ಪಾಸೇ ಮಾಡ್ತಾ ಇರಲಿಲ್ಲ. ಅದಕ್ಕೆ ಸುಪ್ರೀಂ ಕೋರ್ಟ್ ನೀವು 1 ತಿಂಗಳು ಒಳಗೆ ಎಲ್ಲ ಮಾಡಿ ಮುಗಿಸ್ಬೇಕು ಅಂತ ಹೇಳಿದ್ಮೇಲೆ ಅಲ್ಲಿ ಅವ್ರಿಗೆ ಒಂದು ಕಂಟ್ರೋಲ್ ಸುಪ್ರೀಂ ಕೋರ್ಟ್ ಕಂಟ್ರೋಲ್ ಮಾಡ್ತು. ಇನ್ನು ದಕ್ಷಿಣ ಭಾರತಕ್ಕೆ ಅನುದಾನದ ಕೊರತೆ ಇರೋದು ವೈವಿಧ್ಯತೆನ. ಕನಿಮೊಳಿ ಹೇಳಿರೋ ವೈವಿಧ್ಯತೆಯಲ್ಲಿ ಏಕತೆ ಖಂಡಿತ. ಆದ್ರೆ ನಮ್ಗೆ ಅನುದಾನ ಕೊಡದೇ ಇರೋದೇ ವೈವಿಧ್ಯತೆ ಅಂತ ಮೋದಿ ಅಂದ್ಕೊಂಡ್ಬಿಟ್ರೆ ಏನ್ ಮಾಡೋದು? ಮತ್ತೆ ಇದನ್ನ ಒಕ್ಕೂಟ ವ್ಯವಸ್ಥೆ ಅಂತ ಒಪ್ಕೊಳಕ್ಕಾಗತ್ತ? ಒಕ್ಕೂಟ ವ್ಯವಸ್ಥೆಯಲ್ಲಿ ಒನ್ ನೇಷನ್ ಒನ್ ಕಲ್ಚರ್ ಪಾಲಿಸ್ಬೇಕು ಅಂತ ಹೇಳಿ ಅಂದಿನ ಧುರೀಣರು ಯಾವತ್ತೂ
ಈ ಒಕ್ಕೂಟ ವ್ಯವಸ್ಥೆ ಅವ್ರಿಗೆ ಹೇಳಿರಲಿಲ್ಲ, ಹೇಳಿದ್ರೆ ಅವ್ರು ಯಾರು ಬರ್ತಾ ಇರ್ಲಿಲ್ಲ ಒಕ್ಕೂಟ ವ್ಯವಸ್ಥೆಗೆ. ವೈವಿಧ್ಯತೆಯಲ್ಲಿ ಏಕತೆ ಅಂತ ಹೇಳಿರೋದಕ್ಕೆ ಬಂದಿರೋದು, ಮತ್ತು ರಾಜ್ಯಗಳಿಗೆ ಅವರದೇ ಆದ ಕೆಲವು ಸ್ವಾಯತ್ತತೆಗಳನ್ನ ಕೊಟ್ಟಿರ್ತಾರೆ. ಅದನ್ನೆಲ್ಲ ಇವತ್ತು ಮೋದಿ ಮೊಟಕ್ ಮಾಡಿದ್ದಾರೆ. ಯಾಕಂದ್ರೆ ತಾನು ಅಧಿಕಾರವನ್ನ ಮಾಡಿ ಬೀಗ್ಬೇಕು ಅಂತ. ಇವರು ಅಧಿಕಾರ ಮಾಡಿ ಬೀಗಕ್ ಹೋಗಿದ್ಕೆ ಏನಾಯ್ತು, ಇಡೀ ದೇಶ ಇವತ್ತು ಮಕ್ಕಡೆ ಮಲ್ಕೊಂಡಿದೆ, GDP ಕುಸ್ತಿದೆ. ಇವ್ರಿಗೆ ಇವತ್ತು ಅಂತಾರಾಷ್ಟ್ರೀಯ ಸಮಾವೇಶಗಳಿಗೆ ಕರಿತಾ ಇಲ್ಲ, G7 ಸಮಾವೇಶಕ್ಕೆ ಕರಿತಾ ಇಲ್ಲ. ಆದ್ರೆ ಯಾವ ಗೋಧಿ ಮೀಡಿಯಾನು ಇದನ್ನ ಹೇಳ್ತಾ ಇಲ್ಲ. ಹೇಳಕ್ಕೆ ಮಾನ ಮರ್ಯಾದೆ ಏನು ಇಲ್ಲ ಅವರಿಗೆ ಹೇಳಕ್ಕೆ. ಯಾಕಂದ್ರೆ ಎಲ್ಲವನ್ನು ಪಾಸಿಟಿವ್ ಆಗಿ ತೋರಿಸ್ತಾರೆ. ದೇಶಕ್ಕೆ ಅನ್ಯಾಯ ಆಗ್ತಿದೆ, ಇಲ್ಲಿ ಮೋದಿ ಮುಖ್ಯ ಅಲ್ಲ, ಯಾವುದೇ ವ್ಯಕ್ತಿ ಮುಖ್ಯ ಅಲ್ಲ, ದೇಶದ ಗೌರವ ಹೋಗ್ತಾ ಇದೆ, ಅದನ್ನ ಹೇಳ್ಬೇಕು. ಅದನ್ನ ಮತ್ತೆ ನಮ್ಮ ದೇಶವನ್ನ ಆ ಮಟ್ಟಕ್ಕೆ ನೆಲ ಕಚ್ಚಿಸದ ವ್ಯಕ್ತಿಯಿಂದ ಸರಿಯಾಗಿ ಕೆಲಸ ಮಾಡಿಸೋದನ್ನ ಕಲಿಬೇಕು. ಅದನ್ನ ಬಿಟ್ಟು ಅವ್ರನ್ನ ಕಾಪಾಡೋಕೆ ಇವ್ರು ಅಂದ್ರೆ ಇವ್ರ ಹಣವೇ ಎಲ್ಲ ಆಗೋಯ್ತು. ಹಣ ಇವತ್ತು ಇವರ ವಂಶಕ್ಕೆ ಆಗೋಷ್ಟು ಹಣ ಸಂಪಾದಿಸ್ಕೊಂಡ್ರೆ ಸಾಕು. ದೇಶ ಇಲ್ದಿದ್ರೇನು, ಬೇರೆ ದೇಶಕ್ಕೆ ಹೋಗಿರ್ತೀವಿ. ಬೇರೆ ದೇಶಕ್ಕೆ ಹೋಗಿ ಇವತ್ತು ಟ್ರಂಪ್ ನಮ್ಮ ದೇಶದ ಜನರನ್ನ ಬೇಡಿ ಹಾಕಿ ಕಳಿಸ್ತಾ ಇದ್ದಾನಲ್ಲ, ಹಾಗೆ ಆಗಿದ್ರೆ ಇವ್ರಿಗಾಗಿದ್ರೆ ಬುದ್ಧಿ ಬರ್ತಾ ಇತ್ತು, ಇವ್ರಿಗೆ ಆಗಕ್ಕಾಗಲ್ಲ. ಮೋದಿಗೆ ಆಗಕ್ಕೆ ಸಾಧ್ಯ ಆಯ್ತು ಅಂದ್ರೆ ಇನ್ನು ನಿಮ್ಗೆಲ್ಲ ಆಗಲ್ವಾ? ಖಂಡಿತ ಆಗುತ್ತೆ. ಇನ್ನು ತಮ್ಮ ವಿರೋಧಿಗಳನ್ನ ವಿದೇಶಕ್ಕೆ ಕಳಿಸಿ ಎಕ್ಸ್ಪ್ಲನೇಷನ್ ಕೊಡುವಂತಹ ಇಷ್ಟೆಲ್ಲಾ ರಾಜಕೀಯ ಮಾಡಿದ್ರು ಮೋದಿ. ದಕ್ಷಿಣ ಭಾರತದವ್ರಿಗೆ ಏನು GST ಕಿತ್ಕೊಂಡು ಹೋಗ್ತಾರೆ, GST ವಾಪಸ್ ಕೊಡಲ್ಲ, ಮತ್ತೆ ಅನುದಾನ ಕೊಡಲ್ಲ, ಮತ್ತೆ ನಮ್ಗೆ ಸಾಲ ಕೊಡ್ತೀವಿ ಅಂತ ಹೇಳ್ತಾರೆ. GST ನಮ್ಮ ಹಣ ತೆಗೆದುಕೊಂಡು ಉತ್ತರ ರಾಜ್ಯಗಳಿಗೆ ಕೊಡ್ತಾರೆ. ಉತ್ತರ ರಾಜ್ಯದ ಹೋಗ್ಲಿ, ಇವ್ರು ಬಂದಾಗಿಂದ ಎಷ್ಟು ಉದ್ಧಾರ ಆಯ್ತು ಉತ್ತರ ಪ್ರದೇಶ ಅಂದ್ರೆ ಅದಕ್ಕೆ ಮಾನಿಟರ್ ಮಾಡಕ್ಕೆ ಸಾಧ್ಯನೇ ಇಲ್ಲ, ಮಾನಿಟರೇ ಮಾಡಲ್ಲ. ಮತ್ತೆ ಎಜುಕೇಶನ್ ಅಲ್ಲಿನ ಜನಸಂಖ್ಯೆ ಜಾಸ್ತಿ, ಆದ್ರೆ ಜನಸಂಖ್ಯೆ ಕೇವಲ ಒಂದು ವರ್ಗದವರು ಜಾಸ್ತಿ ಅಂತ ಹೇಳ್ತಾರೆ. ಎಲ್ಲರಿಗೂ ಅಷ್ಟೇ, ಅಲ್ಲಿ ಮಕ್ಕಳು ಜಾಸ್ತಿ, ಜನಸಂಖ್ಯೆ ಜಾಸ್ತಿ. ಆದ್ರೆ ಇವ್ರಿಗೆ ಯಾವಾಗ್ಲೂ ಈ ದೇಶದಲ್ಲಿ ಏನಾದ್ರೂ ಹಾಳಾಗೋಗ್ಲಿ, ಇವ್ರಿಗೆ ಮಾತ್ರ ಮನಿ ಬರ್ತಾ ಇರ್ಬೇಕು, ಇವ್ರ ಪಾರ್ಟಿ ರಿಚೆಸ್ಟ್ ಪಾರ್ಟಿ ಆಗಿರ್ಬೇಕು. ಇಷ್ಟೆಲ್ಲ ದರಿದ್ರ ರಾಜಕೀಯ ಮಾಡಿದ್ಕೆ ಇವತ್ತು ಅಂದ್ರೆ ತಲೆ ಮಂಡೆಯಲ್ಲಿ ಬುದ್ಧಿನೇ ಇಲ್ಲ ಇವ್ರಿಗೆ, ಖಾಲಿ ಬೌದ್ಧಿಕತೆ ಇಲ್ಲ ಇವ್ರಿಗೆ. ಈ ಬೌದ್ಧಿಕತೆ ಇಲ್ಲದೆ ಇರೋದ್ರಿಂದನೇ ಇವತ್ತು ವಿರೋಧಿಗಳನ್ನ ಅವ್ರನ್ನ ವಿರೋಧ ಪಕ್ಷದಲ್ಲಿರೋರ್ನ ಡಿವೈಡೆಡ್ ರೂಲ್ ಮಾಡ್ಕೊಂಡು ಅವ್ರನ್ನ ಕರ್ಕೊಂಡು, ಶಶಿ ತರೂರ್ನ ಕರ್ಕೊಂಡು ಇವತ್ತು ವಿದೇಶಕ್ಕೆ ಎಕ್ಸ್ಪ್ಲೇಷನ್ ಕೊಡಕ್ಕೆ ಈ ಕನಿಮೋಳಿ ಅವರ ಪಕ್ಷಕ್ಕೆ ಮಾಡಬಾರ್ದನ್ನ ಮಾಡಿದ್ರು. ಇವತ್ತು ಕನಿಮೋಳಿನೇ ಹೋಗಿ ಹೇಳ್ಬೇಕಾಗಿದೆ, ಕಾಶ್ಮೀರಕ್ಕೆ ಏನು ತೊಂದರೆ ಆಗ್ತಾ ಇದೆ, ನಾವು ಆ ತರದೆಲ್ಲ ಭಯೋತ್ಪಾದನೆ ಮಾಡ್ತಾ ಇಲ್ಲ ಅಂತ ಹೇಳಿ. ಮೋದಿ ಮಾತು ಯಾರು ಕೇಳ್ತಾ ಇಲ್ಲ ಇಡೀ ವಿಶ್ವದಲ್ಲಿ. ಮೋದಿ ಹೆಸರಿನಲ್ಲಿ ಇವ್ರು ಹೋಗಿರೋದ್ರಿಂದ ಇವ್ರಿಗೂ ಗೌರವ ಸಿಗ್ತಾ ಇಲ್ಲ. ಈ ದರಿದ್ರ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ಕೊಂಡಿರೋದು ಬಿಜೆಪಿ. ದಯನೀಯ ಸ್ಥಿತಿ. ಇವತ್ತು ಮೋದಿ ಬೆತ್ತಲಾಗಿದ್ದಾರೆ, ವಿಶ್ವದ ಎದುರಿಗೆ ಬೆತ್ತಲಾಗಿದ್ದಾರೆ ಮತ್ತು ಅಲೋನ್ ಆಗಿದ್ದಾರೆ. ಇವತ್ತು ಯಾವ ರಾಜಕೀಯ, ಇವರ ಮಿಡ್ ನೈಟ್ ಫ್ರೆಂಡ್ ಇದ್ರು ಯಾರು, ಪುಟಿನ್, ಅವರು ಇವಾಗ ಇವ್ರನ್ನ ಮಾತಾಡ್ಸ್ತಾ ಇಲ್ಲ. ಪಾಕಿಸ್ತಾನಕ್ಕೆ ಸಾಲ ಕೊಡ್ತಾ ಇದ್ದಾರೆ, ಪಾಕಿಸ್ತಾನನ ಉದ್ಧಾರ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲರೂ. ಇವ್ರ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಅವ್ರ ಹತ್ರ ಇವ್ರ ಫ್ರೆಂಡ್ ಇನ್ನೊಬ್ರು ಇವರ ಪಾರ್ಟ್ನರ್ ಅದಾನಿ ಸಿಕ್ಕಾಕೊಂಡಿರೋದ್ರಿಂದ ಇಡೀ ದೇಶ ಇವತ್ತು ನಾವು ಅದಾನಿಗೂ ಈ ದೇಶಕ್ಕೂ ಏನ್ ಸಂಬಂಧ, ಅವನೊಬ್ಬ ಇಂಡಿವಿಜುವಲ್ ವ್ಯಕ್ತಿ ಅಂತ ಮೋದಿ ಟ್ರಂಪ್ ಎದುರಿಗೆ ಹೇಳಿದ್ದಾರೆ. ಆದ್ರೆ ಅದೇ ಅದಾನಿ ವಿರುದ್ಧ ಮತ್ತೊಂದು ಕೇಸ್ ಈಗ ದಾಖಲಾಗಿದೆ. ಆ ಒಂದು ಸ್ಟೋರಿ, ಆ ನ್ಯೂಸ್ ನಮ್ಗೆ ಭಾರತದಲ್ಲಿ ಸಿಗದೆ ಇರೋ ತರ ಮಾಡ್ತಾರೆ ಭಾರತದಲ್ಲಿ. ಇದು ಮೋದಿಯ ಹಣೆ ಬರಹ. ಮೋದಿ ಮತ್ತು ಅದಾನಿ ಇಬ್ರು ಇಂಡಿವಿಜುವಲ್ ವ್ಯಕ್ತಿಗಳಿಗಾಗಿ ಮೋದಿ ಯಾವತ್ತೂ ಈ ದೇಶದ ಪ್ರಧಾನಿಯಾಗಿ ಯೋಚನೆ ಮಾಡಿಲ್ಲ, ಮಾಡೋದು ಇಲ್ಲ. ಈ ಮೋದಿ ಯಾವಾಗ್ಲೂ ಯೋಚನೆ ಮಾಡೋದು ಈ ದೇಶವನ್ನ ಬಳಸ್ಕೊಂಡು ಅದಾನಿ ಹತ್ರ ಹಣ ಸೇರಿಸ್ತಾ ಇರ್ಬೇಕು, ತಾನು ನಿಮಿಷಕ್ಕೊಂದು ಡ್ರೆಸ್ ಹಾಕೋತಾ ಇರ್ಬೇಕು, ಚಿನ್ನದ ಕಸೂತಿ ಇರುವಂತ ಬಟ್ಟೆ ಹಾಕೊಳ್ಬೇಕು. ಈ ರೀತಿ ಮೋದಿಯ ಇನ್ನೂ ಏನೇನೋ ಐಷಾರಾಮಿ ಜೀವನ ಇದೆಯೋ ಗೊತ್ತಿಲ್ಲ. ಅವರು ಅದೆಲ್ಲ ಇಳಿದ್ರೆ ಬಂದ್ಬಿಡುತ್ತೆ ಆಚೆ. ಅದಕ್ಕೆ ಅವರು ಸರ್ಕಾರದಿಂದ ಇಳಿಲೇಬಾರ್ದು. ಈಗ ವಿರೋಧ ಪಕ್ಷದಲ್ಲಿರುವ ಬುದ್ಧಿವಂತರನ್ನೇ ಅವ್ರಿಗೆ ಒಂದು ಚಾಕ್ಲೇಟ್ ಹಾಕ್ಬಿಟ್ಟು ಕರ್ಕೊಂಡ್ಬಿಡೋದು. ತಮ್ಮ ಪಕ್ಷದಲ್ಲಿ ಯಾವುದೇ ಬುದ್ಧಿವಂತರನ್ನ ತಯಾರು ಮಾಡ್ಲಿಲ್ಲ. ಅವ್ರ ಪಕ್ಷದಲ್ಲಿರೋರು ಇದು ಬರೀ ಬಡ್ಕೊಳ್ಳೋದು, ಹಿಂದುತ್ವ ಹಿಂದೂ ಬೇರೆ, ಹಿಂದುತ್ವ ಅಂತ ಹೇಳಿ ಗಲಾಟೆ ಮಾಡ್ಸೋದಷ್ಟೇ ಅವ್ರ ಪಕ್ಷದಲ್ಲಿರೋರಿಗೆ ಅವ್ರು ಕಲಿಸಿರೋದು. ಬರೀ ಆ ರೀತಿ ಬೊಗಳೋದ್ರಿಂದ ದೇಶ ನಡೆಯಲ್ಲ, ರಾಜ್ಯ ನಡೆಯಲ್ಲ. ಬುದ್ಧಿವಂತಿಕೆ ಬೇಕಾಗ್ತದೆ.
ಅವರ ಪಕ್ಷದಿರೋರಿಗೆ ಗೊತ್ತಿರೋದು ಓನ್ಲಿ ದ್ವೇಷ 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 ದ್ವೇಷ, ವಿಭಜನೆ ಮಾಡೋದು, ಬರೀ ವಿಭಜನಾ ದಮನಕಾರಿ ನೀತಿ. ಇನ್ನು ದೇಶದೊಳಗೆ ಗೋಡ್ಸೆ ಸಾವರ್ಕರ್ ಅಂತ ಪೂಜೆ ಮಾಡ್ತಾರೆ, ಕೈ ಮುಗಿತಾರೆ, ಜನಕ್ಕೆಲ್ಲ ಅವ್ರ ಹೆಸರನ್ನ ಹೇಳ್ಕೊಂಡು ಕಾಲ ಕಳೀತಾ ಇರ್ತಾರೆ. ಆದ್ರೆ ಇವ್ರೇನು ಕಾಲ ಕಳೀತಾ ಇದಾರೆ, ನಿಜವಾಗ್ಲೂ ಏನು ಆಡಳಿತ ಮಾಡಕ್ ಬರಲ್ಲ, ದೂರದೃಷ್ಟಿ ಇಲ್ಲ, ದೇಶದ GDP ಜಾಸ್ತಿ ಮಾಡ್ಬೇಕಂತ ಗೊತ್ತಿಲ್ಲ, ಇರೋ ಎಲ್ಲ ಏನು ಸರ್ಕಾರಿ ಆಸ್ತಿಗಳನ್ನ ಈ ಖಾಸಗಿ ವ್ಯಕ್ತಿಗಳಿಗೆ ಮಾರ್ತಾ ಬಂದಿದ್ದಾರೆ. ಮುಂದೆ ದೇಶ ಏನಾದ್ರೂ ಅಭಿವೃದ್ಧಿ ಮಾಡ್ಬೇಕು ಅಂದ್ರೆ ತನ್ನ ಹತ್ರ ಏನೋ ಆಸ್ತಿ ಇಲ್ದೇ ಇರೋಂತ ಪರಿಸ್ಥಿತಿ ಉಂಟಾಗಿದೆ. ಶ್ರೀಮಂತರಿಗೆಲ್ಲ ವೆಲ್ತ್ ಟ್ಯಾಕ್ಸ್ ತೆಗ್ದಿದ್ದಾರೆ ಮೋದಿನೇ. ಮತ್ತೆ ಮೋದಿಗೆ CSR ಫಂಡ್ ಹೋಗ್ತಾ ಇದೆ ಎಲ್ಲ ರಾಜ್ಯಗಳಿಂದ. ಯಾರ್ದು ದುಡ್ಡು? ನಮ್ಮ ರಾಜ್ಯ, ನಮ್ಮ ನೆಲ, ನಮ್ಮ ಜಲವನ್ನ ಕೊಟ್ಟು ಮೋದಿ CSR ಫಂಡ್ ಅನ್ನ ತಗೊಂಡು, ಸರಿ ತಗೊಂಡಿದ್ರಲ್ಲ, ಏನ್ ಮಾಡ್ತಾ ಇದೀರ ದೇಶಕ್ಕೆ ಉದ್ಧಾರ? ಇಡೀ ಈ ಸ್ವಾತಂತ್ರ್ಯ ಬಂದಾಗಿಂದ ಇವತ್ವರೆಗೂ ಕಳೆದ 14 ವರ್ಷದಲ್ಲಿ ಮೋದಿ ಮಾಡಿದಷ್ಟು ಸಾಲ ಅಲ್ಲಿ ಅದಕ್ ಮುಂಚೆ ಇದ್ದ ಪ್ರಧಾನಿಗಳು ಮಾಡ್ಲಿಲ್ಲ. ಅಷ್ಟೆಲ್ಲಾ ಉದ್ಧಾರ ಮಾಡಿದ್ದ ಮನಮೋಹನ್ ಸಿಂಗ್ಗೆ ಅವರ ಅಂತ್ಯ ಸಂಸ್ಕಾರಕ್ಕೆ ಜಾಗ ಕೊಡ್ಲಿಲ್ಲ. ಎಂತ ಕೆಡುಕ ಇರ್ಬೋದು ಈ ಮೋದಿ, ಎಂತ ಕೆಡುಕ ಅಂದ್ರೆ ಮೋದಿ ಸಾಯಲ್ವಾ? ದೇಶದ ಒಳಗಡೆ ಗೋಡ್ಸೆ ಸಾವರ್ಕರ್ ಅಂತಾರೆ ಈ ಬಿಜೆಪಿಗರು, ಆದ್ರೆ ಲಂಡನ್ ಅಲ್ಲಿ ಹೋಗಿ ಮತ್ತೆ ಜಪ ಮಾಡ್ತಾರೆ. ಗಾಂಧಿಯನ್ನ ನೆನೆಸ್ಕೊಳ್ಳುವಂತಹ ಸಕಾಲ ಇದು ಗಾಂಧಿ ಮಾರ್ಗ ಅಂತ ಹೇಳ್ತಾರೆ. ಇವರು ಗಾಂಧಿ ಮಾರ್ಗದಲ್ಲಿ ನಡೆದಿದ್ರೆ ಇವತ್ತು ದೇಶ ದುಪ್ಪಟ್ಟಾಗಿ 14 ವರ್ಷದಲ್ಲಿ ಅಭಿವೃದ್ಧಿ ಆಗ್ಬೇಕಾಗಿತ್ತು. ಗಾಂಧಿಯ ಹೆಸರನ್ನ ತೆಗೆದುಕೊಳ್ಳಕ್ಕೆ ಇವ್ರಿಗೆ ಯಾವುದೇ ಅರ್ಹತೆ ಇಲ್ಲ. ಗಾಂಧಿಯ ಹೆಸರನ್ನ ತೆಗೆದುಕೊಳ್ಳಕ್ಕೆ ಅರ್ಹತೆ ಇಲ್ಲ. ಗಾಂಧಿ ಫೋಟೋನ ನಾವು ನೋಟಲ್ಲಿ ಇರೋದಿಯಲ್ಲ ಅದನ್ನ ತೆಗಿಬೇಕು, ನನ್ನ ಫೋಟೋ ಹಾಕೋಬೇಕು ಅನ್ನೋದು ಈ ಮೋದಿಗೆ ಬಹಳ ಆಸೆ ಇದೆ. ಆದ್ರೆ ಆ ಆಸೆ ಈಡೇರಲ್ಲ. ಯಾಕಂದ್ರೆ ಜನಕ್ಕೆ ಗೊತ್ತಾಗ್ಬಿಟ್ಟಿದೆ ಮೋದಿ ಬಹಳ ಆಸೆ ಬುರುಕ, ಬರೀ ಫ್ಯಾಷನ್ ಆಗಿರ್ಬೇಕು, ಒಂಥರ ಫ್ಯಾಷನ್ ಪ್ರೈಮ್ ಮಿನಿಸ್ಟರ್ ಅಷ್ಟೇ, ಬುದ್ಧಿ ಇಲ್ದಿರೋ ಫ್ಯಾಷನ್ ಪ್ರೈಮ್ ಮಿನಿಸ್ಟರ್. ಆಲ್ ಪೊಲಿಟಿಕಲ್ ಸೈನ್ಸ್ ಗೊತ್ತು, ಅದಕ್ಕೆ ಇಡೀ ವರ್ಲ್ಡ್ ಅಲ್ಲಿ ಯಾರು ಅವ್ರನ್ನ ಸೇರಿಸ್ತಾ ಇಲ್ಲ. ಯಾಕಂದ್ರೆ ಇವ್ರು ಕಲ್ತಿರೋ ಪೊಲಿಟಿಕಲ್ ಸೈನ್ಸ್ ಟ್ರಂಪು ಕಲ್ತಿಲ್ಲ, ಪುಟಿನು ಕಲ್ತಿಲ್ಲ. ಅದರಿಂದ ಅವ್ರಿಗೆ ಇವ್ರ ಜೊತೆ ಅವ್ರಿಗೆ ಮ್ಯಾಚ್ ಆಗ್ತಾ ಇಲ್ಲ. ಇಂತಹ ವ್ಯಕ್ತಿಯಿಂದ ದೇಶಕ್ಕೆ ಭವಿಷ್ಯ ಇದೆಯಾ? ಈಗ್ಲಾದ್ರೂ ಪೊಲಿಟಿಕಲ್ ಪಾರ್ಟೀಸು ವೈಯಕ್ತಿಕ ದ್ವೇಷಗಳನ್ನ ಬಿಟ್ರೆ ಮತ್ತು ಅವರು ಪ್ರಧಾನಿ ಆಗ್ಬಾರ್ದು, ಇವ್ರು ಆಗ್ಬಾರ್ದು ಅನ್ನೋದನ್ನ ಬಿಟ್ಟು ಮೊದ್ಲಿಗೆ ದೇಶ ಉಳಿಸ್ಬೇಕು, ಮತ್ತೆ ಜನರನ್ನ ಈ ಸಂಕಷ್ಟದಿಂದ ಪಾರ್ ಮಾಡ್ಬೇಕು. ಈ ಏನು ಮೋದಿ ವಶೀಕರಣ ಮಾಡ್ಕೊಂಡಿರುವಂತ ED, IT ಇವನ್ನೆಲ್ಲ ಬಿಡಿಸ್ಬೇಕಾಗಿದೆ, ಮೋದಿ ಕೈಯಿಂದ ಬಿಡಿಸ್ಬೇಕಾಗಿದೆ. ಅದ್ರ ಜೊತೆಗೆ ಈ ಚುನಾವಣಾ ಆಯೋಗದ ಅಕ್ರಮಗಳನ್ನ ಆಚೆ ತೆಗೆದು, ಚುನಾವಣಾ ಆಯೋಗದ ಅಕ್ರಮನ ಅಟ್ಲೀಸ್ಟ್ ಟ್ರಂಪ್ ಆದ್ರೂ ತೆಗಿಲಿ ಆಚೆ ಅಂತ ಹೇಳಿ ಎಕ್ಸ್ಪೆಕ್ಟ್. ಯಾಕಂದ್ರೆ ಮೋದಿಗೆ ಎದುರ್ತಾ ಇರೋದು ಬರೀ ನರೇಂದರ್ ಸರೆಂಡರ್ ಓನ್ಲಿ ಫಾರ್ ಟ್ರಂಪ್. ನರೇಂದರ್ ಸರೆಂಡರ್ ಆಗಿರೋದು, ಮೋದಿ ಪಾದಗಳಲ್ಲಿ ನಮಸ್ಕಾರ ಹಾಕ್ತಾ ಇದ್ದಾರೆ. ಮೋದಿಗೆ ಇನ್ನೊಂದ್ ಸ್ವಲ್ಪ ದಿವಸದಲ್ಲಿ, ಇದುವರೆಗೂ ಮೋದಿನ ಕಂಟ್ರೋಲ್ ಮಾಡಿದ್ದು ಈ ವಿರೋಧ ಪಕ್ಷಗಳಲ್ಲ, ಕಂಟ್ರೋಲ್ ಚೆನ್ನಾಗ್ ಮಾಡಿದ್ದು ಟ್ರಂಪೇ. ಯಾಕಂದ್ರೆ ಟ್ರಂಪ್ ಹತ್ರ ಇವ್ರ ಜುಟ್ಟು ಚೆನ್ನಾಗಿದೆ, ಆ ಜುಟ್ಟನ್ನ ಆಗಾಗ ಬಿಡ್ತಾ ಇರ್ತಾರೆ. ಇನ್ಯಾವ ಜುಟ್ಟು ನೆಕ್ಸ್ಟ್ ಬಿಡ್ತಾರ ಗೊತ್ತಿಲ್ಲ. ಮೋದಿ ಆದ್ರಿಂದ ಈಗ ಉಸಿರು ಬಿಡ್ತಾ ಇಲ್ಲ, ವಿದೇಶ ಯಾತ್ರೆ ಮಾಡ್ತಾ ಇಲ್ಲ. ಈಗ ಏನಿದ್ರು ದೇಶದೊಳಗೆ ಸುತ್ಕೊಂಡಿರ್ಬೇಕು. ಅದು ಕಾಂಗ್ರೆಸ್ ಇರುವ ರಾಜ್ಯಗಳನ್ನ ಬಿಟ್ಟು, ಮಣಿಪುರಕ್ಕೆ ಹೋಗೋದ್ ಬಿಟ್ಟು, ಕಾಶ್ಮೀರಕ್ಕೆ ಹೋಗೋದ್ ಬಿಟ್ಟು ಬರೀ ಇಲ್ಲಿ ಸುತ್ಕೊಂಡಿರ್ಬೇಕು. ಇಂತಹ ವ್ಯಕ್ತಿಯಿಂದ ಯಾವುದೇ ನಾಲೆಡ್ಜ್ ಇಲ್ದಿರುವಂತಹ, ಯಾವುದೇ ಒಂದು ದೂರದೃಷ್ಟಿ ಇಲ್ಲದ ದೇಶದ ಬಗ್ಗೆ ಇಂತಹ ವ್ಯಕ್ತಿಯಿಂದ ದೇಶಕ್ಕೆ ಭವಿಷ್ಯ ಉಂಟಾ? ದೇಶದ ಜನ ಯೋಚನೆ ಮಾಡ್ಬೇಕು. ಬರೀ ಮನಸ್ಸಿನಲ್ಲಿ ಯೋಚನೆ ಮಾಡಿದ್ರೆ ಸಾಲದು. ನಿಮ್ಮ ವಿಚಾರವನ್ನ ವೈಯಕ್ತಿಕವಾಗಿ ಪ್ರತಿಯೊಬ್ರು ತಿಳಿಸುವಂತ ಆದಾಗ ಮಾತ್ರ ಬದಲಾವಣೆ ಸಾಧ್ಯ. ಬದಲಾವಣೆ ಜಗದ ನಿಯಮ, ಖಂಡಿತ ಬದಲಾಗುತ್ತೆ. ಯಾಕಂದ್ರೆ ಈ ಮಾತನ್ನ ನಾನು ಹೇಳಿರೋದಲ್ಲ, ಶ್ರೀ ಕೃಷ್ಣ ಹೇಳಿರೋದು. ಬದಲಾವಣೆ ಆಗ್ತಾ ಇರುತ್ತೆ, ಅದಕ್ಕೆ ಸಮಯ ಸಕಾಲ ಕಾಯ್ತಾ ಇದೆ. ಅದರಿಂದ ನಾವೇನು ನಿರಾಶರಾಗಬೇಕಾಗಿಲ್ಲ. ಇದಾಗಿತ್ತು ಈ ಕ್ಷಣದಲ್ಲಿ. ಮತ್ತಷ್ಟು ವಿಚಾರಗಳನ್ನ ಬೇರೆ ಬೇರೆ ಸ್ಟೋರಿ ಮೂಲಕ ಹೇಳ್ತಾ ಇರ್ತೀವಿ. ಅಲ್ಲಿವರೆಗೂ ಸಿಯಾನ್ ಕನ್ನಡವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮ ಬೆಂಬಲಿಸಿ. ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಜಾಯಿನ್ ಬಟನ್ ಇದೆ, ಅದನ್ನ ಆ ಬಟನ್ ನಲ್ಲಿ ನಿಮ್ಗೆ ಒಂದಷ್ಟು ಜಾಯಿನ್ ಆದ್ರೆ ಒಂದಿಷ್ಟು ಹಣವನ್ನ ಪೇ ಮಾಡ್ಲಿಕ್ಕೆ ಇರುತ್ತೆ. ದಯವಿಟ್ಟು ಜಾಯಿನ್ ಬಟನ್ ಅನ್ನ ಒತ್ತಿ ನಮ್ಮ ಚಾನೆಲ್ಗೆ ನೀವು ಆರ್ಥಿಕ ನೆರವನ್ನ ಕೊಡಿ. ಆ ಮೂಲಕ ಚಾನೆಲ್ ಅನ್ನ ಬೆಳೆಸಿ. ನಮಸ್ಕಾರ.
ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.